ಉಜ್ವಲ ಸಂಘದ ಎಲ್ಲ ಸದಸ್ಯರಿಗೂ ಸ್ವಾಗತಿಸುತ್ತೇನೆ ಹಾಗೂ 20 ವರ್ಷಗಳಿಂದ ನಮ್ಮ ಪುರಸಭೆಯ ಸದಸ್ಯರಾಗಿ ನಮ್ಮ ವಾರ್ಡಿನ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ವಿನ್ನಿ ಬೋಲ್ಡ್ ಅವರಿಗೆ ನಮ್ಮ ಉಜ್ವಲ ಸಂಘದ ಪರವಾಗಿ ಸ್ವಾಗತಿಸುತ್ತೇವೆ ಹಾಗೂ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡದ ಹಿರಿಯ ಸದಸ್ಯನಾಗಿ ನಮ್ಮ ಪರಿಸರವನ್ನು ನಿರಂತರವಾಗಿ ಸ್ವಚ್ಛಗಿಡಲು ಶ್ರಮಿಸುತ್ತಿರುವ ಶ್ರೀಯುತ ಫೆಲಿಕ್ಸ್ ವಾಸ್ ಅವರಿಗೆ ನಮ್ಮ ಉಜ್ವಲ ಸ್ವಸಹಾಯ ಸಂಘದ ಪರವಾಗಿ ಸ್ವಾಗತ ಬಯಸುತ್ತೇವೆ. ಉಜ್ವಲ ಸ್ವಸಹಾಯ ಸಂಘದಿಂದ ಪರಿಸರಗೋಸ್ಕರ ಒಂದು ಗೀತೆ. ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ, ವನ್ಯಜೀವಿಗಳಿಗೆ ಆಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ, 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 ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ, ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು, ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ, ವನಗಳ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು, ವನಗಳ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು, ಕಾಡುಗಳಿಲ್ಲದೆ ನಾಡಿಲ್ಲ, ಕಾಡೇ ನಮ್ಮೊಡನಾಡಿಗಳು, ಕಾಡಿಲ್ಲದೆ ನಾಡಿಲ್ಲ, ಕಾಡೇ ನಮ್ಮೊಡನಾಡಿಗಳು, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಪರಿಸರ ದಿನಾಚರಣೆಯ ಈ ಉಜ್ವಲ ಸ್ವಸಹಾಯ ಸಂಘದ ಅಧ್ಯಕ್ಷರಿಗೆ ಹಾಗೂ ಕಾರ್ಯದರ್ಶಿ ಸದಸ್ಯರಿಗೆ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರುವ ಗಾಳಿ, ಬೆಳಕು, ನೀರು ಹಾಗೂ ಮರ ಗಿಡಗಳು, ಗುಡ್ಡ ಬೆಟ್ಟಗಳು ಇದೆಲ್ಲ ಸೇರಿ ಪರಿಸರ ಒಂದು ನಮಗೆ ಒಳ್ಳೆಯ ಉತ್ತಮ ಆರೋಗ್ಯಕರವನ್ನು ನೀಡುತ್ತದೆ. ಈ ಪರಿಸರವನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬೇಕಂದ್ರೆ, ಪರಿಸರದಲ್ಲಿರುವ ಮರಗಳನ್ನು ಬೇಕಾದರೆ ಮಾತ್ರ ಕಡಿಬೇಕು, ಕಡಿಯಾಕೆ ಕಡಿಬೇಕು. ಸರ್ಕಾರದ ಯೋಜನೆ ಉಂಟು, ಕಡಿಯುವಾಗ 1 ಮರ ಕಡಿದ್ರೆ 10 ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸಬೇಕು. ಆ ರೀತಿ ನಾವು ಮಾಡಿದರೆ ಮರಗಳನ್ನು ಉಳಿಸ್ಬೋದು. ಮತ್ತು ಪರಿಸರ ದಿನಾಚರಣೆ ಯಾಕೆ ನಾವು ಆಚರಿಸಬೇಕು, ಮುಂದಿನ ಪೀಳಿಗೆ ಈ ಮಕ್ಕಳಿಗೆ ಕೆಲವು ವಿಷಯಗಳು ಪಠ್ಯಪುಸ್ತಕದಲ್ಲಿ ಇನ್ನು ಮುಂದೆ ಬರ್ತದೆ ಇಲ್ವಾ, ಹಾಗೆ ಅದಕ್ಕೋಸ್ಕರ ನಾವು ಪರಿಸರ ದಿನಾಚರಣೆ ಆಚರಣೆ ಮಾಡಿದರೆ ಪ್ರತಿ ವರ್ಷ ಅದರ ನೆನಪಿನಿಂದ ನಾವೇನಾದರೂ ಒಂದು ಪರಿಸರಕ್ಕೆ ಯೋಜನೆಯನ್ನು ಕೊಟ್ಟರೆ ಅದು ಮುಂದಿನ ಪೀಳಿಗೆಗೆ ಒಂದು ಗುರುತಾಗಿ ಇರುತ್ತದೆ. ಹಾಗೆ ನಾವು ಪರಿಸರವನ್ನು ಹೇಗೆ ರಕ್ಷಿಸಬೇಕಂದ್ರೆ, ಈ ಪ್ಲಾಸ್ಟಿಕ್ಗಳನ್ನು ಸಿಕ್ಕಲ್ಲಿ ಬಿಸಾಡಿ ಅದನ್ನು ಹೊತ್ತಿಸಿ ಅದರ ಬೂದಿ ನೀರಿಗೆ ಎಲ್ಲ ಸೇರದ ಹಾಗೆ ಅದನ್ನು ನಾವು ತಡಿಬೇಕು. ಮತ್ತು ಕೆಲವು ಒಳ್ಳೆ ಗಿಡಗಳನ್ನು, ಯಾಕೆಂದರೆ ನಾವೀಗ ಮನೆಯಲ್ಲಿ ಹುಟ್ಟುಹಬ್ಬಗಳನ್ನು ಆಚರಿಸ್ತೇವೆ, ಹಾಗೆ ಮನೆಯಲ್ಲಿ ಮದುವೆ ವಾರ್ಷಿಕೋತ್ಸವನ ಆಚರಿಸ್ತೇವೆ, ಅಥವಾ ಮಕ್ಕಳು 1ನೇ ತರಗತಿಯಿಂದ ಡಿಗ್ರಿಯವರೆಗೆ ಕಲಿತಾರೆ. ಆ ಪ್ರತಿಯೊಂದು ವರ್ಷ ಪಾಸ್ ಆದಾಗ 1 ಗಿಡ, ಮತ್ತು ವಾರ್ಷಿಕೋತ್ಸವಕ್ಕೆ ಗಂಡ ಹೆಂಡತಿ ಪತಿ ಪತ್ನಿಯರು 2 ಗಿಡ, ಹಾಗೆ ವರ್ಷದ ನೆಟ್ಟರೆ ಎಲ್ಲ ಹುಟ್ಟುಹಬ್ಬಕ್ಕೆ 1 ಗಿಡ ನೆಟ್ಟರೆ ಅವರು ತುಂಬ ವರ್ಷ ಆಗುವಾಗ ಅಂದರೆ ಅವರ ನೆನಪಿಗೆ 1 ಗಿಡಗಳು ಉಳಿತೇವೆ. ಆಗ ನಾವು ಹೇಗೆ ಹೇಳ್ತೇವೆ, ಈಗ ಕೆಲವು ಊರಲ್ಲಿ ಕೆಲವು ರಸ್ತೆಗಳಿಗೆ ಹೇಳ್ತೇವೆ, ಅವರ ರಸ್ತೆ, ಇವರ ರಸ್ತೆ, ಜೋಡು ರಸ್ತೆ ಅಂತ. ಹಾಗೆ ಇದು ಹೇಳಲಿಕ್ಕಾಗ್ತದೆ, ಇದು ಇವರು ನಟ್ಟ ಮರ, ಅವರು ನಟ್ಟ ಮರ, ಹಾಗೆ ಒಂದು ನೆನಪಿಗೆ ಉಳಿತದೆ. ಮತ್ತು ಅದರಿಂದ ಗಾಳಿ ಅದು ಒಳ್ಳೆ ಆಗ್ತದೆ. ನಾವು ಸುರುವಿಗೆ ಇದು ಎಂಥ ಗಿಡಗಳನ್ನು ನಡಿಬೇಕು, ಮದ್ದಿನ ಗಿಡಗಳನ್ನೆಲ್ಲ ನಡಿಬೇಕು. ಯಾವುದು ಒಳ್ಳೆ ಮದ್ದಿನ ಗಿಡಗಳು ಮತ್ತು ಫಲಪುಷ್ಪದ ಗಿಡ, ಫ್ರೂಟ್ಸ್ ಉಂಟು, ಅದರ ಗಿಡಗಳನ್ನು ನಡಿಬೇಕು. ಅದು ನಟ್ಟರೆ ನಮ್ಮ ಪರಿಸರ ಒಳ್ಳೆ ವಾತಾವರಣ ನಮ್ಮದು ಬದುಕಲಿಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತ ಈ ಸಮಯದಲ್ಲಿ ಹೇಳ್ತೇನೆ. ಧನ್ಯವಾದಗಳು. ನಾವು ಈಗ ಗಿಡ ನೆಟ್ಟು ನಮ್ಮ ದಿನವನ್ನು ಆಚರಿಸೋಣ.
ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ ವನ್ಯಜೀವಿಗಳಿಗೆ ಆಶ್ರಯಧಾಮ ಗಿಡಮೂಲಿಕೆಗಳ ರಸತಾಣ ಗಿಡಮೂಲಿಕೆಗಳ ರಸತಾಣ. ಪ್ಲಾಸ್ಟಿಕ್ ಮುಕ್ತ ಮಾಡೋಣ, ಬಟ್ಟೆ ಚೀಲವನ್ನು ಉಪಯೋಗಿಸೋಣ. भारत माता की जय।